ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಬಲ್ ಬೀನ್ಸ್, ಬಟರ್ ಬೀನ್ಸ್ ಅಂತಾನು ಹೇಳ್ತಾರೆ. ಇದ್ರ ಪಲಾವ್ ಮಾಡ್ಕೊಳ್ಳೋಣ. ಹಾಗೆ ಏನೇನ್ ಬೇಕು ನೋಡೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, 2 ಈರುಳ್ಳಿ, 6ರಿಂದ 7 ಹಸಿ ಮೆಣಸಿನಕಾಯಿ, 3 ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ನೂಕೋಲು, ಕೊತ್ತಂಬರಿ ಸೊಪ್ಪು, ಲವಂಗ, ಅನಾನಸ್ ಹೂವು, ಜೀರಿಗೆ, ಮರಾಠಿ ಮೊಗ್ಗು, ಸೋಂಪು, ಅರಶಿನ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಕೊಬ್ಬರಿ ತುರಿ, ಪುದೀನ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ತುರಿದಿಟ್ಕೊಂಡಿರೋ ಕೊಬ್ಬರಿನ ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮಗೆ ಯಾರಿಗಾದ್ರು ಕೊಬ್ಬರಿ ಬೇಡ ಅನ್ನೋರು ಈ ಕೊಬ್ಬರಿ ಅಥವಾ ಕಾಯಿನ ಸ್ಕಿಪ್ ಮಾಡಿ. ಹಾಗೆ ಏಲಕ್ಕಿ ಹಾಕೋತಾ ಇದ್ದೀನಿ, 3 ಲವಂಗ ಹಾಕೋತಾ ಇದ್ದೀನಿ. ಕೊಬ್ಬರಿ ಇಲ್ಲದೆ ಕೂಡ ಪಲಾವ್ ತುಂಬಾನೇ ಚೆನ್ನಾಗಿ ಮಾಡ್ಬೋದು. ಮರಾಠಿ ಮೊಗ್ಗು 1 ಅಥವಾ 2 ಹಾಕೊಳ್ಳಿ. ಒಂದು ಏಲಕ್ಕಿ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಸೋಂಪು, ಜೀರಿಗೆ, ಸ್ವಲ್ಪ ಶುಂಠಿ ಹಾಕೋತೀನಿ ಜಜ್ಜಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿನ ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ತರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಗ್ರೈಂಡ್ ಮಾಡುವಾಗ ಬೇಗ ಗ್ರೈಂಡ್ ಆಗುತ್ತೆ ಅನ್ನೋದಕ್ಕೆ. ಪುದೀನ ವಾಶ್ ಮಾಡಿ ಹಾಕೊಳ್ಳಿ. ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ, ಟೊಮ್ಯಾಟೊ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಜೊತೆಗೆ ನಾನು ಕೊತ್ತಂಬರಿ ಮತ್ತೆ ಪುದೀನ ಕೂಡ ಕಟ್ ಮಾಡಿ ಇಟ್ಕೋತಿದ್ದೀನಿ. ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಗ್ರೈಂಡ್ ಆಗಿ ರೆಡಿ ಆಗಿದೆ ಮಸಾಲೆ. ಎಣ್ಣೆ ಹೀಟ್ ಆಗ್ತಿದ್ದಂಗೆ ಪಲಾವ್ ಎಲೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ ನಂತರ ಅನಾನಸ್ ಹೂವು, ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಏನಿದೆಯೋ ಅದನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾರೆಲ್ಲ ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ವಿಡಿಯೋಸ್ನ ನೋಡ್ತಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ. ಅರಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಪುಡಿ ಫ್ಲೇವರ್ಗೋಸ್ಕರ ಹಾಕೋತೀನಿ. ಹಾಗೆ ರೈಸ್ ಕೂಡ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೂ ಖಾರದ ಪುಡಿ ಹಾಕೋತೀನಿ ನಾನು. ಹಸಿ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಖಾರದ ಪುಡಿ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕೊಂಡಿದ್ದೀನಿ. ಬಟರ್ ಬೀನ್ಸ್ ಏನಿದೆಯೋ ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಮಸಾಲೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಕೊಳ್ಳೋಣ. ನಾನು ಆಲೂಗೆಡ್ಡೆನ ಸ್ಕಿಪ್ ಮಾಡಿದ್ದೀನಿ, ಬರೀ ನೂಕೋಲ್ ಹಾಕಿದ್ದೀನಿ. ಯಾಕಂದ್ರೆ ಬಟರ್ ಬೀನ್ಸ್ ಆಗಿರೋದ್ರಿಂದ ಅದರಲ್ಲೇ ಬಟರ್ ಫ್ಲೇವರ್ ಇರುತ್ತೆ. ಆಲೂಗೆಡ್ಡೆ ಇದ್ರೆ ತುಂಬಾ ಒಂಥರ ಮೆತ್ತಗೆ ಆಗ್ಬಿಡತ್ತೆ ಅನ್ನೋದಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು, ಪುದೀನನ ಕೂಡ ಸೇರಿಸ್ಕೊಳ್ಳೋಣ ಕಟ್ ಮಾಡಿ. ಅದ್ರದ್ದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಈ ತರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ. ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಯಾರಿಗಾರು ಪಲಾವು ಮುದ್ದೆ ಬೇಕು ಅಂದ್ರೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಜಾಸ್ತಿ ಹಾಕೊಳ್ಳಿ. ಇಲ್ಲ ನಮಗೆ ಉದ್ರುದ್ರಾಗಿ ಬರಬೇಕು ಪಲಾವು ರೈಸ್ ಅನ್ನೋರು ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಅಥವಾ ಸಮ ಪ್ರಮಾಣದಲ್ಲಿ ಹಾಕಿ. ನೋಡಿ, ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು. ಇದು ಹಸಿ ಸ್ಮೆಲ್ ಇರುತ್ತಲ್ಲ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯ್ದು, ಅದು ಹೋಗಬೇಕು. ನಂತರ ನಾನು 20 ಮಿನಿಟ್ಸ್ ಮುಂಚೆನೆ ರೈಸ್ ನೆನೆಸಿಟ್ಕೊಂಡಿರ್ತೀನಿ. ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಸಾಲೆ ಜೊತೆ ರೈಸ್ನ ಫ್ರೈ ಮಾಡೋಣ. ನೋಡಿ, ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ.
ಸ್ವಲ್ಪ ನೀರು ಹಾಕೊಳ್ಳಿ, ಅವಾಗ ಅದು ಸೀದ್ ಹೋಗಲ್ಲ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಮಗೆ ವೆಜಿಟೇಬಲ್ಸ್ ಬೇಡ, ಬರೀ ಬೀನ್ಸ್, ಡಬಲ್ ಬೀನ್ಸ್ ಅಲ್ಲೇ ಮಾಡ್ಕೋತೀವಿ ಅನ್ನೋರು ವೆಜಿಟೇಬಲ್ಸ್ನ ಸ್ಕಿಪ್ ಮಾಡಬಹುದು. ಹಾಗೆ ಜಾರನ್ಗೆ ಸ್ವಲ್ಪ ನೀರು ಹಾಕೊಂಡು ಅದರಲ್ಲಿರೋ ನೀರು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಉಪ್ಪು ಹಾಕೋತೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ನ ಮುಚ್ಚೋಣ. 3 ವಿಷಲ್ ಹೊಡಿಸ್ತೀನಿ ನಾನು ಪಲಾವ್. ಅಷ್ಟರಲ್ಲಿ ನಾವು ರೈತ ರೆಡಿ ಮಾಡ್ಕೊಳ್ಳೋಣ. ಪಲಾವ್ಗೆ ರೈತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಹಾಗೆ ಕೊತ್ತಂಬರಿ, ಪುದೀನ ಹಾಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಪಲಾವ್ ಕೂಡ ರೆಡಿ ಆಯಿತು. ಬನ್ನಿ ನೋಡೋಣ ಹೇಗೆ ಬಂದಿದೆ. ನೋಡಿ, ಪಲಾವ್ ರೆಡಿ ಆಗಿದೆ. ನೋಡಿ, ಉದ್ರಾಗಿ ಪಲಾವ್ ಬಂದಿದೆ. ನಾನು ಕರೆಕ್ಟ್ ಮೆಜರ್ಮೆಂಟ್ ಹಾಕೊಂಡಿದ್ದೀನಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈ ಬಟರ್ ಬೀನ್ಸ್ ಅಲ್ಲಿ ಪಲಾವ್ ಮಾಡ್ಕೊಳ್ಳೋದು. ಹಾಗೆ ಇದರಲ್ಲಿ ಕರಿ ಕೂಡ ಮಾಡ್ಕೋಬಹುದು. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.